welcome back to one more episode of Revive Health by Healthy Eating. In this episode, I am going to show you colorful bowl. Hey guys, just give me small introduction about what we eat. ನಾವು ತಿನ್ನೋ ಊಟದಲ್ಲಿ ಮೇಜರ್ ಆಗಿ ಬಂದು ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್ ಅಂತ ಇರುತ್ತೆ. ಅದನ್ನ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬಿಕಾಸ್ ಇದರ ಅವಶ್ಯಕತೆ ನಿಮಗೆ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಕೆಲವೊಂದು ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಮ್ಯಾಕ್ರೋ ಕಾರ್ಬೋ ಮತ್ತೆ ಪ್ರೋಟೀನ್ಸ್ ಫ್ಯಾಟ್ಸ್ ಎಲ್ಲ ನಮಗೆ ಗ್ರಾಮ್ಸ್ ಲೆವೆಲ್ ಅಲ್ಲಿ ಬೇಕಾಗುತ್ತೆ. ಓಕೆ, ಬಟ್ ಇಲ್ಲಿ ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ mg ಮಿಲಿಗ್ರಾಮ್ಸ್, ಗ್ರಾಮ್ಗಿಂತನೂ ಕಮ್ಮಿ, ನಿಯರ್ ಬೈ 1 ಗ್ರಾಮ್ ಆರ್ 2 ಗ್ರಾಮ್ಸ್ ಅವಶ್ಯಕತೆ ಇರುವಂತಹ ಕೆಲವೊಂದು ಮೈನರ್ ಕ್ವಾಂಟಿಟಿಲಿ ಅವಶ್ಯಕತೆ ಇರುವಂತಹ, ಸಣ್ಣ ಪ್ರಮಾಣದಲ್ಲಿ ಅವಶ್ಯಕತೆ ಇರುವಂತಹ ಕೆಲವು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆರ್ ನಥಿಂಗ್ ಬಟ್ ವೈಟಮಿನ್ಸ್ ಅಂಡ್ ಮಿನರಲ್ಸ್. ನಾವೆಂತ ಸೂಪರ್ ಫುಡ್ ತಿಂದ್ರೂ ಅದ್ರ ಜೊತೆಗೆ ಈ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಹೊಟ್ಟೆ ಒಳಗಡೆ ಇರುವಂತಹ ಎಂಜೈಮ್ಸ್, ನಮ್ಮ ದೇಹದಲ್ಲಿರುವಂತಹ ಎಂಜೈಮ್ಸ್ ಪ್ರಾಪರ್ ಆಗಿ ಫಂಕ್ಷನ್ ಮಾಡಲ್ಲ. ಅದು ಪ್ರಾಪರ್ ಆಗಿ ಫಂಕ್ಷನ್ ಮಾಡಬೇಕು ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆರ್ ವೆರಿ ವೆರಿ ಎಸೆನ್ಷಿಯಲ್. ಅಂಡ್ ಆಲ್ಸೋ ಕೆಲವೊಂದು ಎಸೆನ್ಷಿಯಲ್ ಮಿನರಲ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಎಸೆನ್ಷಿಯಲ್ ಲವಣಗಳು, ಖನಿಜಗಳಿರುತ್ತಲ್ಲ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಬಾಡಿಲಿ ಮೆಟಬಾಲಿಸಮ್ ಪ್ರಾಪರ್ ಆಗಬೇಕು, ಪ್ರಾಪರ್ ಆಗಿ ಡೈಜೆಷನ್ ಆಗಬೇಕು, ಪ್ರಾಪರ್ ಆಗಿ ಅಬ್ಸಾರ್ಪ್ಷನ್ ಆಗಬೇಕು ಅಂತಾನೆ ಮೆಟಬಾಲಿಸಮ್ಗೆ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿರೋದು ಈ ವೈಟಮಿನ್ಸ್ ಅಂಡ್ ಮಿನರಲ್ಸ್. ಸೊ ಇವತ್ತು ನಾನು ಒಂದು ಕಲರ್ಫುಲ್ ಬೌಲ್ ಜೊತೆ ಬರ್ತಾ ಇದೀನಿ. ಯಾವುದು ಅಂತಂದ್ರೆ ಜಸ್ಟ್ ಮಿ ಶೋ ಯು. ಎಸ್, ದಿಸ್ ಇಸ್ ಫ್ರಮ್ ದೀಸ್ ಇಂಗ್ರೀಡಿಯೆಂಟ್ಸ್. ಈ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡಿಕೊಂಡು ನಿಮಗೆ ಇವತ್ತು ನಾನು ಒಂದು ಕಲರ್ಫುಲ್ ಬೌಲ್ನ ಪ್ರಿಪೇರ್ ಮಾಡ್ತೀನಿ. ಲೆಟ್ ಮಿ ಎಕ್ಸ್ಪ್ಲೈನ್ ಅಬೌಟ್ ಏನೇನು ವೈಟಮಿನ್ಸ್ ಇರುತ್ತೆ ಆ್ಯಂಡ್ ಯಾವ್ಯಾವುದು ಮಿನರಲ್ಸ್ ಇರುತ್ತೆ ಈ ಬೌಲಲ್ಲಿ ಅಂತ. ಫಸ್ಟು ಈ ಆರೆಂಜ್ ಮತ್ತೆ ಪೊಮೊಗ್ರಾನೇಟ್ ಇಲ್ಲಿ ವೈಟಮಿನ್ ಸಿ ಇರುತ್ತೆ. ಇದು ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಬಾಡಿಲಿ ಡಿಟಾಕ್ಸಿಫೈ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕಮ್ ಟು ದ ವೈಟಮಿನ್ ಎ, ವೈಟ್ ಆಪಲ್, ಬೀಟ್ರೂಟ್ ಆ್ಯಂಡ್ ಆಲ್ಸೋ ಕ್ಯಾರೆಟ್ ವಿಚ್ ಆರ್ ರಿಚ್ ಇನ್ ವೈಟಮಿನ್ ಎ. ಏನಕ್ಕೆ ಹೆಲ್ಪ್ ಮಾಡುತ್ತೆ? ನಿಮ್ಮ ಹೈಸೈಟ್ ವಿಷನ್, ಕಣ್ಣಿನ ಐಸೈಟ್ ಮತ್ತೆ ವಿಷನ್ಗೆ ಹೆಲ್ಪ್ ಮಾಡುತ್ತೆ. ಕಮ್ ಟು ಪಂಪ್ಕಿನ್ ಸೀಡ್ಸ್ ಅಲ್ಲಿ which has a rich source of iron also, folate also, magnesium also, and also main importantly vitamin E ಇರುತ್ತೆ. ಅದು ನಿಮಗೆ ಸ್ಕಿನ್ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟು. ಫೋಲೇಟು ಜಾಯಿಂಟ್ಸ್ ಹೆಲ್ತ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಮೆಗ್ನೀಷಿಯಂ ವಿಚ್ ಇಸ್ ಸ್ಲೀಪ್ ಇಶ್ಯೂಸ್ ಇತ್ತು ಅಂತಂದ್ರೆ, ಅಂಡ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ಲಿ ಪಂಪ್ಕಿನ್ ವುಮೆನ್ ಅಲ್ಲಿ ಹಾರ್ಮೋನಲ್ ಬ್ಯಾಲೆನ್ಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಅಂಡ್ ಬೀಟ್ರೂಟ್ ಇಸ್ ದೇನು, ಈ ಬೀಟ್ರೂಟ್ ಅಲ್ಲಿ ನೈಟ್ರೇಟ್ ಅನ್ನೋ ಒಂದು ಅಂಶ ಇರುತ್ತೆ. ಸೊ ಈ ನೈಟ್ರೇಟ್ ಇಂದ ಏನಾಗುತ್ತೆ ಅಂದ್ರೆ, ಯಾರಿಗೆ ಬ್ಲಡ್ ಪ್ರೆಷರ್ ಇಶ್ಯೂಸ್ ಇದೆ, BP ಇಶ್ಯೂಸ್ ಇದೆ, IBP, ಸೊ ಅವರಿಗೆ ಈ ಬ್ಲಡ್ ವೆಸಲ್ ನ ಡೈಲೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಬ್ಲಡ್ ವೆಸಲ್ ನ ಅಗಲ ಮಾಡುತ್ತೆ, ಡೈಲೇಟ್ ಮಾಡುತ್ತೆ. ಅದನ್ನ ವ್ಯಾಸೋ ಡೈಲೇಷನ್ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಈಸಿಯಾಗಿ ಬ್ಲಡ್ ಫ್ಲೋ ಆಗಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಯಾರು ಜಿಮ್ಗೆ ಹೋಗ್ತಾ ಇದ್ದೀರಾ, ಸೊ ಅವ್ರಿಗೂ ಕೂಡ ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಪ್ರಾಪರ್ ಆಗಿ ಆಗಬೇಕು, ವೇಟ್ ಲಿಫ್ಟ್ ಎಲ್ಲ ಮಾಡಬೇಕು ಅಂತಂದ್ರೆ ಬ್ಲಡ್ ವೆಸಲ್ ಡೈಲೇಟ್ ಆಗಬೇಕು. ಯಾವಾಗ ಪ್ರಾಪರ್ ಆಗಿ ಬ್ಲಡ್ ವೆಸಲ್ ಡೈಲೇಟ್ ಆಗಲ್ಲ ಅವಾಗ ಎಷ್ಟೊಂದು ಇಶ್ಯೂಸ್ ಆಗುತ್ತೆ ಜಿಮ್ಗೆ ಹೋಗೋರಿಗೆ. ಸೊ ಅವರಿಗೆ ಈ ಟೇಕಿಂಗ್ ಬೀಟ್ರೂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸಲಾಡ್ಸ್ ಅಲ್ಲಿ ಬೀಟ್ರೂಟ್ ಹಾಕಿರೋದ್ರಿಂದ, ಈ ಸಲಾಡ್ ನ ತಿನ್ನೋದ್ರಿಂದ ಇಟ್ ವಿಲ್ ಬಿ ಹೆಲ್ಪ್ ಇನ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಅಂಡ್ ಆಲ್ಸೋ ಐರನ್ ನ ಇಂಪ್ರೂವ್ ಮಾಡುತ್ತೆ, ಹಿಮೋಗ್ಲೋಬಿನ್ ಕಂಟೆಂಟ್ ನ ಜಾಸ್ತಿ ಮಾಡುತ್ತೆ, ಅಂಡ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ಲಿ ವಿಚ್ ಡೈಲೇಟ್ ದ ಬ್ಲಡ್ ವೆಸಲ್ಸ್ ಅಂಡ್ ಇಂಪ್ರೂವ್ ದ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್. ಓಕೆ, ದಿಸ್ ಇಸ್ ಅಬೌಟ್ ವೈಟಮಿನ್ ಬೀಟ್ರೂಟ್, ಅದು ಮೇನ್ ಸಿಗ್ನಿಫಿಕೆಂಟ್. ಲೆಟ್ ಸ್ಟಾರ್ಟ್ ದ ಪ್ರಿಪ್ರೇಷನ್. ಇಲ್ಲಿ ತುರಿಮಣೆ ತೊಗೊಂಡು ತುಂಬ ದೊಡ್ಡದು ಇರೋವಂಥ ಸೈಜಲ್ಲಿ ನಾವು ತುರ್ಕೊಬೇಕು ಕ್ಯಾರೆಟ್ ಮತ್ತು ಬೀಟ್ರೋಟ್ನ. ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀಟ್ರೋಟ್ನ ಪೀಲ್ಔಟ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಲೈಸು ಇಷ್ಟು ದಪ್ಪ ಇರಬೇಕು ಬಿಕಾಸ್ ಅದು ಕ್ರಂಚಿನೆಸ್ ಕೊಡುತ್ತೆ. ಕ್ರಂಚಿ ಟೆಕ್ಸ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸಲಾಡ್ಸಲ್ಲಿ. ತಿನ್ನೋದಕ್ಕೆ ಕ್ರಂಚಿನೆಸ್ ಇದೆ ಅಂದರೆ ಇಟ್ ವಿಲ್ ಗಿವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೀಲ್. ಸೊ ಇಲ್ಲಿ ಆ್ಯಪಲ್ ತೊಗೊತಾ ಇದ್ದೀನಿ. ಆ್ಯಪಲ್ನ ಪೀಲ್ಔಟ್ ಮಾಡಬೇಕು ಬಿಕಾಸ್ ವಿಚ್ ಇಸ್ ಮೋಸ್ಟ್ ಆಫ್ ದ ಟೈಮ್ ಕೋಟೆಡ್ ವಿತ್ ವ್ಯಾಕ್ಸ್ ಅಲ್ವಾ, ಸೊ ಅದಕ್ಕೆ ಪೀಲ್ಔಟ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಚಾಕುನಲ್ಲಿ ಸಣ್ಣದಾಗಿ ಸ್ಲೈಸ್ ಮಾಡಿ ಕಟ್ ಮಾಡ್ಕೊತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಸ್ವೀಟ್ ಲೈಮ್ನಲ್ಲಿ ಆ ಪಲ್ಪ್ ಕಂಟೆಂಟ್ ಏನಿದೆ ಅದನ್ನು ಕೂಡ ಹೊರಗಡೆ ಅದನ್ನು ಕೂಡ ಬಿಡಿಸ್ಕೊಂಡು ಅದನ್ನು ಸಣ್ಣದಾಗಿ ಸ್ಲೈಸ್ ಮಾಡ್ಕೊತೀನಿ ಬಿಕಾಸ್ ಇದರಲ್ಲಿ ಜ್ಯೂಸಿ ಕಂಟೆಂಟ್ ಇದೆಯಲ್ವಾ, ವಿಚ್ ಇಸ್ ಗಿವ್ ದ ಎಕ್ಸ್ಟ್ರಾ ಫ್ಲೇವರ್ ಟು ಸಲಾಡ್. Finally, I am going to arrange all together in one plate. Let's have a look. I see the color through their eyes. Joy of little things in life. I can't fight
joy of little things in life. When do we right, all feels right. It's waking up to tea in my bed. ಓವರಾಲ್ ಈ ಹೆಲ್ತಿ ಬೌಲಲ್ಲಿ ನಾನು ಹೇಳ್ದಂಗೆ ವಿಚ್ ಆಸ್ ನಿಯರ್ಲಿ ಐರನ್ ಕಂಟೆಂಟ್ ಬಂದು ಕಬ್ಬಿಣ ಅಂಶ ಬಂದ್ಬಿಟ್ಟು 4 mg ಇರುತ್ತೆ. ಇದನ್ನ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ತಗೋಬೇಕಾಗಿರೋದು, ಎಲ್ಲರೂ ಜನರಲ್ ಆಗಿ ತಿನ್ಬೋದು, ಬಟ್ ಮಿಸ್ ಮಾಡೇ ತಿನ್ಬೇಕಾಗಿರೋದು ಲ್ಯಾಕ್ಟೇಟಿಂಗ್ ಮದರ್, ಪ್ರೆಗ್ನೆಂಟ್ ವುಮೆನ್ ಅಂಡ್ ಆಲ್ಸೋ ಯಾರಿಗೆ ಅನಿಮಿಕ್ ಪ್ರಾಬ್ಲಮ್ ಇಶ್ಯೂಸ್ ಇದೆ ಅವ್ರು ಇದನ್ನ ಇಂಪಾರ್ಟೆಂಟ್ ಆಗಿ ತಗೋಬೇಕು. ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ಹೆಲ್ದಿ ಈಟಿಂಗ್ ಪ್ರಾಕ್ಟೀಸ್ದು ಒಂದು ಹೆಲ್ದಿ ಬೌಲ್ ಆಗಿರುತ್ತೆ. ನೋಡಿದ್ರಲ್ಲ, ಇವತ್ತಿನ ಹೆಲ್ದಿ ರೆಸಿಪಿ ಇದಾಗಿತ್ತು. ಇನ್ನ ಇದೇ ತರದ ಹೆಲ್ತಿ ರೆಸಿಪಿ ನಿಮ್ಗೆ ಬೇಕು ಅಂತಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ರೆಸಿಪಿನ ಸೇವ್ ಮಾಡ್ಕೊಳ್ಳಿ, ಮುಂದೆ ಯೂಸ್ ಆಗುತ್ತೆ. ನಿಮಗೆ ಇಷ್ಟ ಆಗಿತ್ತು, ನಿಮಗೆ ಲೈಕ್ ಆಗಿದೆ ಅಂತಂದ್ರೆ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮಸ್ಟ್ ಟ್ರೈ ದಿಸ್ ರೆಸಿಪಿ ಇನ್ ಯೋರ್ ಓಮ್ ಅಂಡ್ ಆಲ್ಸೋ ಕಮೆಂಟ್ ಬಿಲೋ.